ಹೌದಾ? ಮತ್ತಿದ್ಯಾರ ಮನೆ? ಇದು ರಿಟೈರ್ಡ್ ಪೊಲೀಸ್ ಆಫೀಸರ್ ಪಾರ್ಥ ಸಾರಥಿ ಅವ್ರ ಮನೆ. ಹೌದಾ? ಸಾರಿ, ನಂಗೆ ಗೊತ್ತಾಗ್ಲಿಲ್ಲ. ನಾನಿದೆ ಮನೆ ಅಂತ ರಾಂಗ್ ಇನ್ಫಾರ್ಮೇಶನ್ ಬಂದೆ. ಪರವಾಗಿಲ್ಲ ಬಿಡಿ, ನಾನಿನ್ನು ಹೊರಡ್ತೀನಿ. ಹಾಂ, ಪೊಲೀಸ್ ಆಫೀಸರ್ ಮನೆನಾ? ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದ್ರು ಸಿಕ್ಕಾಕೊಂಡ್ಬಿಡ್ತಿದ್ನಲ್ಲಪ್ಪ. ಈ ಪೊಲೀಸ್ಗೂ ನನಗೂ ಏನು ಕನೆಕ್ಷನ್? ಯಾವುದಕ್ಕೂ ನಾನು ಹುಷಾರಾಗಿರ್ಬೇಕು. ಬಾ ನಗೋ. ಮಂಡಿ ಕೃಷ್ಣ 33 ಲಕ್ಷ ಬರ್ಕೊಳೆ. ಮಂಡಿ ಕೃಷ್ಣ 30 ಲಕ್ಷ. 33 ಲಕ್ಷ ಏನೇ ನೀನು? ತೋಟದ ಕಾವೇರಪ್ಪನಿಗೆ 18 ಲಕ್ಷ. ತೋಟದ ಕಾವೇರಪ್ಪನ್ಗೆ 18 ಲಕ್ಷ. ಗಾಡಿ ಸುಂದ್ರ 12 ಲಕ್ಷ. ಗಾಡಿ ಸುಂದ್ರ ಯಾರ್ರಿ? ಅವ್ನು ನಮ್ಮ ಮಂಡಿ ಸೋಮಪ್ಪನ ಅಳಿಯ ಕಣೆ. ಹೊಸ್ತಾಗಿ ಕೆಲ್ಸಕ್ಕೆ ಸೇರ್ಕೊಂಡಿದ್ದಾನೆ. ಈಗ ನಮ್ಮ ಮಂಡಿಗೆ ಸಾಮಾನು ಸರಂಜಾಮು ಎಲ್ಲ ಸಾಗಿಸ್ತಿರೋದು ಅವನೇ ಕಣೆ. ಹೌದಾ? ಅಪ್ಪ ಎದ್ ನಿಂತ್ಕೋ. ಅಯ್ಯೋ ಏನಾಯ್ತು ಮಗಳೇ? ಯಾಕೆ ಇಷ್ಟೊಂದು ಎಕ್ಸೈಟ್ಮೆಂಟು? ಏನಾಯ್ತೆ? ಏನ್ ವಿಷಯನೇ ಆಗಿದ್ಯಮ್ಮ. ನಮ್ ಕಂಪನಿಗೆ ದೊಡ್ಡ ಆರ್ಡರ್ ಸಿಕ್ಕಿದ್ಯಪ್ಪ. ದೊಡ್ಡ ಆರ್ಡ್ರಾ? ಎಷ್ಟಿರದು ಮಗಳೇ? 1.5 ಲಕ್ಷ ವರ್ತ್ ಆರ್ಡರ್ ಅಪ್ಪ. ಅಡ್ವಾನ್ಸ್ ಎಷ್ಟು ಕೊಟ್ಟಿದ್ದಾರೆ ಗೆಸ್ ಮಾಡಿ ನೋಡೋಣ. ಒಂದು 20,000 ಅಲ್ವಾ? 25. ಅದು ಅಲ್ವಾ? ಓ, ಎಷ್ಟು ಅಂತ ನೀನೇ ಹೇಳ್ಬಿಡು ಬಂಗಾರು. 60,000 ಅಡ್ವಾನ್ಸ್ ಕೊಟ್ಟಿದಾರಪ್ಪ. 60,000? ಅಯ್ಯೋ, ಶಬಾಸ್ ಬಂಗಾರು, ಶಬಾಸ್. ಒಳ್ಳೇದಾಗ್ಲಿ ಬಂಗಾರು. ಏನ್ರಿ ಶಬಾಷು, ನಮ್ ಗಾಡಿ ಸುಂದರನ್ಗೆ 12 ಲಕ್ಷ ಕೊಡ್ತೀವಿ ನಾವು. ಇದ್ಯಾವ ಮಹಾ ದೊಡ್ಡದು? ಲೇ ಬಿಳಿ ದಿಮ್ಮಿ, ನೀನ್ ಮಾಡ್ತಾ ಇರೋ ವ್ಯಾಪಾರನೇ ಬೇರೆ, ನಿನ್ನ ಮಗಳು ಮಾಡ್ತಾ ಇರೋ ವ್ಯಾಪಾರನೇ ಬೇರೆ ಕಣೆ. ನೀನು ಬಿಟ್ಟಿ ದುಡ್ಡನ್ನ ಆ ಕಡೆ ಈ ಕಡೆ ಹೋಗದ ಹಾಗೆ ಲೆಕ್ಕ ಹಾಕ್ತಿದೀಯ. ಅದನ್ನ ನನ್ನ ಮಗಳು ಬಂಗಾರು ಕಷ್ಟಪಟ್ಟು ಬೆವರು ಸುರಿಸಿ ದುಡ್ದಿರೋ ಹಣನ ಲೆಕ್ಕಾಚಾರ ಹಾಕ್ತಿದ್ದಾಳ ಕಣೆ. ನೋಡೆ, ಅಡ್ವಾನ್ಸು 50 ಲಕ್ಷ ಬರ್ಲಿ, 5 ಲಕ್ಷ ಬರ್ಲಿ, 50,000 ಬರ್ಲಿ, ಅಡ್ವಾನ್ಸು ಅನ್ನೋ ಗತ್ತು ಬೇರೆ ಕಣೆ. ಕರೆಕ್ಟ್ ಆಗಿ ಹೇಳಿದ್ರಿ ಅಪ್ಪ. ಅಮ್ಮ, ಮನೇಲೆ ಕೂತ್ಕೊಂಡ್ ಲೆಕ್ಕ ಹಾಕೋರ್ಗೇನ್ ಗೊತ್ತು ಹೊರಗಡೆ ಬಿಸಿಲಲ್ಲಿ ದುಡಿಯೋರ್ ಕಷ್ಟ ಏನು ಅಂತ? ನಮ್ಗೆ ದುಡ್ಡಿನ ಕೊರತೆ ಏನೂ ಇಲ್ಲ. ಆದ್ರೆ ಈ ದುಡ್ಡು ನಮ್ಮ ಊರಿನ ಹೆಂಗಸರು ಕಷ್ಟಪಟ್ಟು ದುಡಿತಿರೋ ಹಣ. ಇದ್ರಲ್ಲಿ ಸಿಗೋ ತೃಪ್ತಿ ನಿನಗ್ ಗೊತ್ತಾಗಲ್ಲ. ಬಂಗಾರು, ನಿನ್ನ ಅದನ್ನ ಬಿಡು. ಎನಿವೆ, ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ಅಪ್ಪ. ನಿಮ್ಮೆಲ್ಲರಿಗೂ ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಸುರಭಿ, ನನ್ನ ಕಡೆಯಿಂದನೂ ಕಂಗ್ರ್ಯಾಚುಲೇಷನ್ಸ್ ಕಣೆ. ಥ್ಯಾಂಕ್ ಯು ಅಮ್ಮ. ಇದೇನು ನೀವಿಬ್ರು ಸುರಭಿಗೆ ಶುಭಾಶಯಗಳನ್ನು ಹೇಳ್ತಾ ಇದ್ದೀರಾ? ನೀವು ಬನ್ನಿ 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 ಬನ್ನಿ. ಸುರಭಿ, ಹಾಗೆಲ್ಲ ಏನೂ ಇಲ್ಲ. ಅಳಿಯಂದ್ರೆ, ಬಂಗಾರುಗೆ ಒಂದು ದೊಡ್ಡ ಆರ್ಡರ್ ಸಿಕ್ಕಿದೆ. ಆರ್ಡರ್ ವ್ಯಾಲ್ಯೂ ಎಷ್ಟಿರಬಹುದು ಅಂತ ಗೆಸ್ ಮಾಡಿ. ಗೆಸ್ ಮಾಡು ನೋಡೋಣ. ನನಗೆ ಗೊತ್ತಿಲ್ಲಪ್ಪ, ನೀನೇ ಹೇಳು. ನಾವು ಗೊತ್ತಲ್ಲ ಅಂತ ಯಾವಾಗ್ಲೂ ಹೇಳ್ತಿರ್ತೀಯ. ಇಷ್ಟು ಸಣ್ಣ ವಿಷಯ ಗೆಸ್ ಮಾಡಕ್ಕಾಗಲ್ವಾ? ನನಗೆ ಸವಾಲ? ಊಹೆ ಮಾಡೋದ್ರಲ್ಲಿ ನಮ್ದು ಎತ್ತಿದ ಕೈ. ಎಷ್ಟಿದೆ ಅಂತ ನಿಖರವಾಗಿ ಹೇಳ್ಬಿಡ್ತೀನಿ. 60,000. ಮೊದ್ಲೇ ಬಂದೆಲ್ಲ ಕೇಳಿಸ್ಕೊಂಡ್ಬಿಟ್ಯಾ ನೀನು? ಕೇಳಿಸ್ಕೊಳ್ಳೋದೇನು ಬಂತು? ನನಗೆ ಮೊದಲೇ ಗೊತ್ತಿತ್ತು ಇವತ್ತು ನಿನಗೆ ಆರ್ಡರ್ ಬರುತ್ತೆ ಅಂತ. ಹೇಗೆ? ಸಿಕ್ಕಾಕೊಂಡ್ಬಿಟ್ನಲ್ಲಪ್ಪ, ನಾನೇ ಬಾಯಿ ತಪ್ಪ ಹೇಳ್ಬಿಟ್ನಲ್ಲ. ಅದು ಏನಿಲ್ಲ, ನೀನು ಮಾತಾಡ್ತಿರ್ಬೇಕಾದ್ರೆ ನಾನು ಹೊರಗಡೆ ನಿಂತ್ಕೊಂಡು ಕೇಳಿಸ್ಕೊಂಡೆ. ಇದನ್ನ ನಂಬಲ್ಲ.
ನೀನ್ ವಿಷಯ ಹೇಳಿಲ್ಲ ಅಂದ್ರೆ ನನ್ ಮೇಲೆ ಆಣೆ. ಇಷ್ಟಕ್ಕೆಲ್ಲ ಯಾರಾದ್ರೂ ಆಣೆ ಇಡ್ತಾರ ಸುರಭಿ? ನಾನು ಇಡ್ತಿದ್ದೀನಲ್ಲ, ವಿಷಯ ಹೇಳು. ಯಾರು ಹೇಳಿದ್ದು? ಅದು ಬಂದು ಏನು? ನಮ್ ಶಿವಾನಿ ಹೇಳಿದ್ಲು. ಶಿವಾನಿ ಹೇಳಿದ್ಲ? ಅವಳಿಗೆ ಹೇಗೆ ಗೊತ್ತು? ಹೇಗ್ ಗೊತ್ತು ಅಂತಂದ್ರೆ ಈ ಆರ್ಡರ್ ಕೊಡ್ಸಿರೋದೇ ಅವಳು. ಅದೇ ಅನ್ಕೊಂಡೆ ನಾನು, ಇಷ್ಟು ದೊಡ್ಡ ಆರ್ಡ್ರು ಇವಳನ್ನ ಹುಡ್ಕೊಂಡು ಬಂದು ಯಾರು ಕೊಡ್ತಾರೆ ಅಂತ. ಅತ್ತೆ, ದಯವಿಟ್ಟು ಹೀಗೆಲ್ಲ ಹೇಳೋಕ್ ಹೋಗ್ಬೇಡಿ. ಉದ್ಯಮ ಬೆಳೀತಿರ್ಬೇಕಾದ್ರೆ ಆರ್ಡರ್ಸ್ ಬರ್ತಾ ಇರ್ತವೆ. ಶಿವಾನಿ ಅವಳು ಪರಿಚಯ ಇರೋರ ಹತ್ರ ಹೇಳಿ ಈ ಆರ್ಡರ್ ಕೊಡ್ಸಿದಾಳೆ. ಅದಕ್ಕೆ ನಾವು ಥ್ಯಾಂಕ್ಸ್ ಹೇಳಬೇಕು. ಕರೆಕ್ಟ್, ಥ್ಯಾಂಕ್ಸ್ ಹೇಳಬೇಕು. ಥ್ಯಾಂಕ್ಸ್ ಹೇಳ್ಬೇಕಲ್ವಾ? ಸುರಭಿ, ಬಂಗಾರು, ಹಲೋ ಜಯರಾಮ್ ಅವರೇ. ಹಾ ಮೇಡಮ್, ಹೇಳಿ. ನಮ್ಮನ್ನ ನಂಬಿ ಆರ್ಡರ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು. ಆದ್ರೆ ನಮ್ಮ ಕಡೆಯಿಂದ ಆರ್ಡರ್ ಕ್ಯಾನ್ಸಲ್ ಮಾಡ್ತಿದ್ದೀವಿ. ಮೇಡಮ್, ಏನಾಯ್ತು? ಕಾರಣ ಏನು ಅಂತ ಕೇಳಬೇಡಿ. ಆದ್ರೆ ನಮ್ಮ ಕಡೆಯಿಂದ ಆರ್ಡರ್ ಸಪ್ಲೈ ಮಾಡೋದಕ್ಕಾಗಲ್ಲ. ವಿ ಆರ್ ಸಾರಿ. ಪರವಾಗಿಲ್ಲ ಮೇಡಮ್. ಬಟ್ ಥ್ಯಾಂಕ್ ಯು. ಬಂಗಾರು, ಓಯ್. ಅಳಿಯಂದ್ರೆ ಅಯ್ಯೋ, ಈ ರುಕ್ಮಿಣಿಯವ್ರು ಬರೋದು ಇನ್ನೂ ಎಷ್ಟೊತ್ತಾಗುತ್ತೋ ಏನೋ. ಅವ್ರು ಬರೋವರೆಗೂ ನಾನು ಬೇರೆ ಕಡೆ ಹೋಗಿರ್ತೀನಿ. ಮತ್ತೆ ಅವ್ರು ಬಂದ್ಬಿಟ್ರೆ ಏನಪ್ಪ ಮಾಡೋದು? ಹೊರಡನ್ವಾ ಕೃಷ್ಣ? ಸರಿ ರುಕ್ಮಿಣಿಯವ್ರ. ಇದೇನು ಹೀಗ್ ಬೇವ್ತ್ ಹೋಗಿದ್ದೀಯಾ? ನೆರಳಲ್ಲಿ ಎಲ್ಲಾದ್ರೂ ಕುತ್ಕೋಬೇಕು ತಾನೆ? ಅಯ್ಯೋ, ಇದು ಬಿಸಿಲುಗಲ್ಲ ರುಕ್ಮಿಣಿಯವ್ರ, ಭಯದಿಂದ ಬರ್ತಿರೋ ಬೆವರು. ಆ ಭಯಕ್ಕ? ಹ್ಞೂ, ನೀವು ನನ್ನ ಕೈಲಿ ದುಡ್ಡು ಕೊಟ್ಬಿಟ್ಟು ಹೋದ್ರಲ್ಲ, ನೀವು ಹೋದ್ಮೇಲೆ ದುಡ್ಡನ್ನ ಜೇಬಲ್ಲಿ ಇಟ್ಕೊಂಡು ಕಾಯ್ತಿದ್ನ. ಅದನ್ನ ಯಾರೋ ರೌಡಿಗಳೆಲ್ಲ ನೋಡ್ಬಿಟ್ಟಿದ್ದಾರೆ ಗೊತ್ತಾ. ಅವರು ಆ ದುಡ್ಡನ್ನ ತಗೊಳಕ್ಕೋಸ್ಕರ ನನ್ನ ಬೆನ್ನಿಂದ ಬಿದ್ದಿದ್ರು. ನಾನು ಇಲ್ಲಿಂದ ಓಡೋಡಿ ಹೋದೆ. ಲೇ, ಓಡ್ ಹೋಗಿದ್ದನ್ನ ಇಷ್ಟು ದೊಡ್ಡ ಸೀನ್ ಮಾಡಿ ಹೇಳ್ತಾ ಇದೆಯಲ್ಲ, ಆಮೇಲೆ ಏನಾಯ್ತು? ಬರೀ ಸೀನ್ ಅಲ್ಲ ರುಕ್ಮಿಣಿ ಅವರೇ, ಒಂದು ಆಕ್ಷನ್ ಸೀಕ್ವೆನ್ಸ್ ನಡೀತು. ಆಕ್ಷನ್ ಸೀಕ್ವೆನ್ಸಾ? ವೆರಿ ಗುಡ್. ನೀ ಫೈಟ್ ಮಾಡ್ದೆ ಅಲ್ವಾ? ಹಾ, ನಂಗೆ ಅಷ್ಟೊಂದು ಧೈರ್ಯ ಎಲ್ಲಿಂದ ಬರುತ್ತೆ? ಆಕ್ಚುಲಿ ಆ ಸೀಕ್ವೆನ್ಸ್ ಅಲ್ಲಿ ಒಂದು ಹೀರೋ ಎಂಟ್ರಿ ಆದ. ಅದು ಬೇರೆ ಯಾರು ಅಲ್ಲ ರುಕ್ಮಿಣಿ ಅವರೇ, ನಿಮ್ಮ ಅಣ್ಣ ಸೂರ್ಯ. ಅಣ್ಣ ಬಂದಿದ್ನಾ? ಅವರು ಆ ರೌಡಿಗಳ ಜೊತೆ ಫೈಟ್ ಮಾಡಿ ನನ್ನನ್ನು ಬಚಾವ್ ಮಾಡಿದ್ರು ಗೊತ್ತಾ. ನಾನು ನಡೆದ ವಿಚಾರ ಎಲ್ಲ ಹೇಳ್ದೆ. ಆಮೇಲೆ ಅವರೇ ನನ್ನನ್ನು ಇಲ್ಲಿ ಡ್ರಾಪ್ ಮಾಡಿ ಹೋದ್ರು. ಅವ್ರು ಬಂದಿಲ್ಲ ಅಂದಿದ್ರೆ ಇವತ್ತು ನಾನು ಚಿಂದಿ ಚಿತ್ರಾನ್ನ ಬೂಂದಿ ಮೊಸರನ್ನ ಆಗ್ಬಿಡ್ತಿದ್ದೆ. ಏನ? ಅಣ್ಣ ಬಂದಿದ್ನಾ? ಸುಮ್ನೆ ಕತೆ ಹೇಳ್ತಾ ಇಲ್ಲ ತಾನೆ? ಏನ್ ರುಕ್ಮಿಣಿ ಅವರೇ, ನಾನು ಯಾವತ್ತಾದ್ರೂ ನಿಮ್ಮ ಹತ್ರ ಸುಳ್ಳು ಹೇಳಿದ್ದೀನಾ? ನಾನು ಇಷ್ಟೊತ್ತು ಹೇಳಿದ್ನ ಕತೆ ಅಂತ ಹೇಳ್ಬಿಟ್ರಲ್ಲ, ನಿಮಗ್ ನನ್ನ ಮೇಲೆ ನಂಬಿಕೆ ಇಲ್ವಾ? ಹಾಗಲ್ಲ, ನೀನ್ ಇಷ್ಟೊತ್ತು ತಮಾಷೆ ಮಾಡ್ತಿದ್ಯಾ ಅನ್ಕೊಂಡೆ. ಛೇ,
ನಾ ಕೊಟ್ಟಿದ್ ಸಣ್ಣ ಅಮೌಂಟ್ ಇಂದ ಇಷ್ಟು ದೊಡ್ಡ ಆಕ್ಷನ್ ಸೀಕ್ವೆನ್ಸ್ ಆಗೋಯ್ತಲ್ಲೋ. ಅಂತೂ ಆ ದೇವ್ರ ದೊಡ್ಡೋನು ನಮ್ಮ ಅಣ್ಣನ ಮುಖಾಂತರ ನಿನ್ನನ್ ಬಚಾವ್ ಮಾಡ್ದ. ಇದೆಲ್ಲ ಆಗಿರೋದು ನನ್ನಿಂದಾನೆ. ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡು ಕೃಷ್ಣ. ಅಯ್ಯಯ್ಯೋ, ನೀವ್ಯಾಕೆ ಕೈ ಮುಗಿತಿದ್ದೀರಾ? ಜೀವನೇ ನಿಮ್ದು ಅಂತ ನಾನಿದ್ದೀನಿ. ಏನಂದೆ? ಅದು ನನಗೆ ಆಕ್ಸಿಡೆಂಟ್ ಆಗಿ ಎಲ್ಲ ಮರ್ತೋದ್ಮೇಲೆ ನೀವೇ ತಾನೇ ನನಗೆ ಜೀವನ ಕೊಟ್ಟಿರೋದು. ಅದಕ್ಕೆ ಈ ಜೀವ ನಿಮ್ದು ಅಂತ ಹೇಳ್ದೆ. ನಿನಗೆ ಆಕ್ಸಿಡೆಂಟ್ ಮಾಡಿದ್ ನಾನು, ನಿನ್ ಜೀವನ ಕಿತ್ಕೊಂಡಿದ್ದು ನಾನು. ಇದನ್ನ ಹೋಗಿ ಹೋಗಿ ಗ್ರೇಟ್ ವಿಷಯ ಅಂತ ಫೀಲ್ ಮಾಡ್ತೀಯಲ್ಲೋ. ಅಯ್ಯೋ, ಸರಿ ಸರಿ, ನಡಿ ಹೋಗೋಣ.